ಮಾಯಾ ಮಾನಿನಿ ಹೆಣ್ಣೆ, ನಿನ್ನ ದುರುದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ಬೇರೆ ಲೋಕದಿಂದ ಬಂದು ಇಷ್ಟೆಲ್ಲ ಆಟ ಆಡ್ತಾ ಇದ್ದೆ ನೀನು. ತಾಯಿ ಮಗಳಾಗಿದ್ದ ಹೇಮಾ ಅಮೃತರಲ್ಲಿ ನಿನ್ನ ವಿಕೃತ ಮನಸ್ಸಿನ ಕುತಂತ್ರದಿಂದ ಹೇಮಾನೇ ಅಮೃತನ ದ್ವೇಷಿಸೋ ಹಾಗೆ ಮಾಡಿದೆಯಲ್ಲ. ನೀನು ಮಾಡ್ತಾ ಇರೋ ದುಷ್ಕೃತ್ಯದ ಒಂದು ಸಣ್ಣ ಸುಳಿವು ನನಗೆ ಸಿಗದ ಹಾಗೆ ನೀನು ಕೆಲಸ ಮಾಡಿದೆಯಲ್ಲ. ಹೇ ಊರ್ಮಿಳಾ, ನಿನ್ನ ಹುನ್ನಾರಗಳನ್ನು ಹುಸಿ ಮಾಡದೆ ಹೋದರೆ ನಾನು ಸಾಂಬ ಶಿವನ ಭಕ್ತನೇ ಅಲ್ಲ. ನಾಗಿಣಿ, ನಿನ್ನ ಗುಣಧರ್ಮಕ್ಕೆ ತಕ್ಕಾಗಿ ಅರ್ಜುನ್ನ ಬಚ್ಚಿಟ್ಟಿದ್ಯಾ? ನೀವು ನಾಗ ಕುಲಗಳು ವಾಸ ಮಾಡೋದು ಹುತ್ತದಲ್ಲೇ. ಅದೇ ಹುತ್ತದಲ್ಲೇ ಅರ್ಜುನ್ನ ಬಚ್ಚಿಟ್ರೆ ಅವನು ಸುರಕ್ಷಿತವಾಗಿರ್ತಾನೆ ಅಂತ ಅಂದ್ಕೊಂಡಿದ್ಯಾ? ಆ ಮಣ್ಣಿನ ಹುತ್ತ ಏನು ವಜ್ರ ಕೋಟೆನ ಭೇದಿಸದೆ ಇರೋದಕ್ಕೆ ಆ ಹುತ್ತನ ಛಿದ್ರ ಛಿದ್ರ ಮಾಡಿ ಅರ್ಜುನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅದನ್ನ ತಡೆಯೋದಕ್ಕೆ ನಿನ್ನಿಂದ ಅಲ್ಲ, ಆ ದೇವರಿಂದನೂ ಸಾಧ್ಯ ಇಲ್ಲ. ಅರೆ, ಆ ನಾಗಿಣಿ ಅರ್ಜುನ ಇಲ್ಲೇ ಅಲ್ವಾ ಬಚ್ಚಿಟ್ಟಿದ್ದು? ಆದ್ರೆ ಅವನಿಲ್ಲಿ ಇಲ್ವೇ ಇಲ್ಲ. ಅವನೇ ಎದ್ದೋಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಆ ಅಮೃತ ಬಂದು ಇಷ್ಟು ಬೇಗ ಅವನ್ನ ಇನ್ನೊಂದ್ ಕಡೆ ಬಚ್ಚಿಟ್ಟಿರೋದಕ್ಕೂ ಸಾಧ್ಯ ಇಲ್ಲ. ಬೇರೆ ಯಾರು ಕರ್ಕೊಂಡು ಹೋಗಿರ್ಬಹುದು? ಅರ್ಜುನ್, ಶಾಸ್ತ್ರಿಗಳೇ, ನಾನು ಎಲ್ಲಿದ್ದೀನಿ? ನೀನು ಎಲ್ಲಿ ಇರಬೇಕಾಗಿತ್ತೋ ಅಲ್ಲೇ ಇದೆಯಾ. ಇರೋ ಜಾಗದಲ್ಲಿ ಸುರಕ್ಷಿತವಾಗಿದೆಯಾ. ನಾನು ಎಲ್ಲಿದ್ದೀನಿ? ನೀನು ನನ್ನ ಆಶ್ರಮದಲ್ಲಿದ್ದೀಯಾ. ಗುರುಗಳೇ, ನಾನು
ಅಮೃತ ಅವ್ರ ಜೊತೆ ಯಾವುದೋ ಕಾಡಲ್ಲಿದ್ದೆ. ಇಲ್ಲಿಗೆ ಹೇಗೆ ಬಂದೆ, ಯಾಕೆ ಬಂದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಯಾವಾಗ ಇರಬೇಕು ಅಂತ ನಿರ್ಧಾರ ಮಾಡೋನು ಆ ಪರಮಾತ್ಮ. ನೀವೇನೋ ಹೇಳ್ತಾ ಇದ್ದೀರಾ, ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಜುನ್, ಎಲ್ಲವೂ ಎಲ್ರಿಗೂ ಎಲ್ಲ ಸಮಯದಲ್ಲೂ ಅರ್ಥವಾಗಬೇಕು ಅಂತಿಲ್ಲ. ಕೆಲವೊಂದು ವಿಷಯಗಳು ಕೆಲವರಿಗೆ ಕೆಲವೊಂದು ಸಂದರ್ಭದಲ್ಲಿ ಅರ್ಥವಾಗುತ್ತೆ. ಇನ್ನು ಕೆಲವು ವಿಷಯಗಳು ನಿಗೂಢಾಗೇ ಉಳಿದು ಬಿಡುತ್ತೆ. ಇದು ಆ ಭಗವಂತನ ಲೀಲೆ. ಅದನ್ನು ಮೀರಿ ಯಾರಿಗೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಿಗಳೇ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ನಿನ್ನಿಂದ ಯಾವುದನ್ನು ಮುಚ್ಚಿಡ್ತಿಲ್ಲ ಅರ್ಜುನ್. ಪ್ರವಾಹ ತುಂಬಿ ಹರಿತಿರೋ ನದಿನ ದಾಟಿದರೂ ದಾಟಬಹುದು, ಆದರೆ ವಿಧಿನ ದಾಟೋಕ್ಕಾಗಲ್ಲ. ವಿಧಿ ನಿನ್ನ ಜೀವನದಲ್ಲಿ ಆಟ ಆಡ್ತಾ ಇದೆ. ಅದ್ರ ಪ್ರಕಾರನೇ ಎಲ್ಲ ನಡಿಬೇಕು. ಹಾಗೇ ನಡೀತಾ ಇದೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡೋದಕ್ಕೆ ಹೋಗಬೇಡ. ಶಾಸ್ತ್ರಿಗಳೇ, ನನ್ನ ಜೊತೆ ಅಮೃತ ಅವರಿದ್ರು. ಎಲ್ಲಿದ್ದಾರೆ ಈಗ ಅವರು? ಅರ್ಜುನ್, ನೀನು ಅಮೃತ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ. ಅವಳು ಸುರಕ್ಷಿತವಾಗಿದ್ದಾಳೆ. ಸುರಕ್ಷಿತವಾಗಿದ್ದಾರೆ ಸರಿ, ಆದರೆ ನಾನು ಅವ್ರನ್ನ ನೋಡಬೇಕು. ನೋಡುವಂತೆ ಅವಳು ಇಲ್ಲಿಗೆ ಬರ್ತಾಳೆ. ಈಗ ನಿನಗೆ ವಿಶ್ರಾಂತಿ ಅಗತ್ಯ ಇದೆ. ಚಂದ್ರಶೇಖರ, ಗುರುಗಳೇ, ಅರ್ಜುನ್ನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ. ಹೇ ಪರಮಾತ್ಮ, ಈ ಪ್ರೀತಿಸೋ ಜೀವಗಳು ಸುಖವಾಗಿ ನೆಮ್ಮದಿಯಾಗಿ ಬದುಕು ಸಾಗಿಸೋಗಿ ಮಾಡಪ್ಪ. ನನ್ನ ಶಕ್ತಿನ ಮೀರ್ಸೋ ಶಕ್ತಿ ಅಲ್ಲ ನಾಗಿಣಿದು. ಆದ್ರೂ ಅವಳು ಅರ್ಜುನ್ನ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅನ್ನೋದು ನನಗೆ ಗೋಚರ ಆಗ್ತಾನೆ ಇಲ್ವಲ್ಲ. ಇದು ಹೇಗ್ ಸಾಧ್ಯ? ಇದು ಹೇಗ್ ಸಾಧ್ಯ? ಅರ್ಜುನ್ ಏನಾದ್ರೂ ಯಾವ್ದಾದ್ರೂ ಸಾತ್ವಿಕ ಶಕ್ತಿಯ ರಕ್ಷಣೆಯಲ್ಲಿದ್ರೆ ಮಾತ್ರ ನನಗೆ ಗೋಚರ ಆಗೋದಿಲ್ಲ. ಇಲ್ಲ, ನಮ್ಮಿಬ್ಬರ ಹೋರಾಟದಲ್ಲಿ ಯಾರೋ ಮೂರನೇ ವ್ಯಕ್ತಿ ಪ್ರವೇಶ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರದು? ಯಾರದು? ಏ ಬುಡ್ಬುಡ್ಕೆ ಶಾಸ್ತ್ರಿ, ಸರ್ವ ರಕ್ಷಕನು ನಾನೇ ಅನ್ನೋ ಭ್ರಮೇಲ್ ಬಿದ್ದೋಗಿದ್ಯಾ ನೀನು. ಆದ್ರೆ ನಾನು ಊರ್ಮಿಳ, ಅಪ್ಸರ ಲೋಕದ ಅಪ್ಸರೆ. ನೀನು ಮೂಗಿಡ್ದು ಮಂತ್ರ ಹೇಳಿ ಭೂಲೋಕದ ಪುರಾಣ ದೇವರುಗಳನ್ನ ಒಲಿಸ್ಕೊಂಡಿದ್ಯಾ. ಆದ್ರೆ ನಾನು ಭೂಲೋಕದಲ್ಲಿರೋ ಗ್ರಹಗಳನ್ನು ಸುತ್ತಿ ಅದರಲ್ಲಿರೋ ಸರ್ವ ಶಕ್ತಿನ ಒಲಿಸ್ಕೊಂಡಿದ್ದೀನಿ, ಪಡ್ಕೊಂಡಿದ್ದೀನಿ. ನನ್ನ ಶಕ್ತಿ ಮುಂದೆ ನೀನು ಕ್ರಿಮಿ. ಇಲ್ಲಿವರೆಗೂ ನೀನು ಸೌಮ್ಯ ರೂಪದ ಊರ್ಮಿಳನ್ನ ಮಾತ್ರ ನೋಡಿದ್ಯಾ. ಈಗ ಕ್ರೌರ್ಯ ರೂಪದ ಊರ್ಮಿಳನ್ನ ನೋಡ್ತ್ಯಾ.
ಅಮೃತ ಅವರು ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಶಾಸ್ತ್ರಿಗಳು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದೇ ನನಗೆ ಸಮಾಧಾನ. ಯಾಕಂದ್ರೆ ಶಾಸ್ತ್ರಿಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅರ್ಜುನ, ಇನ್ನೂ ನೀನು ಅಮೃತನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀಯಾ? ಕಾಯೋ ಕೈಗಳ ರಕ್ಷಣೆಯಲ್ಲಿ ನೀನು ಅಮೃತ ಇದ್ದೀರಾ. ನಿಮ್ಮನ್ನು ಬೇರೆ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗ್ರಹಬಲ ಕಡಿಮೆ ಆದಾಗ ಇಂಥ ಅಡೆತಡೆಗಳು ಸಹಜ. ಅದಕ್ಕಿರೋದು ಒಂದೇ ಪರಿಹಾರ. ಗ್ರಹಬಲ ಕೂಡಿ ಬರೋವರೆಗೂ ತಾಳ್ಮೆಯಿಂದ ಕಾಯಲೇಬೇಕು, ಬೇರೆ ದಾರಿನೇ ಇಲ್ಲ. ಚಂದ್ರಶೇಖರ, ಗುರುಗಳೇ. ಹಾಂ, ಅರ್ಜುನಿಗೆ ಪ್ರತ್ಯೋಷ ಗಿಡದ ರಸವನ್ನು ಕೊಡಿಸು. ಅದರಿಂದ ಒಳ್ಳೆ ನಿದ್ದೆನೂ ಬರುತ್ತೆ, ಮನಸ್ಸಿಗೂ ನೆಮ್ಮದಿಯಾಗುತ್ತೆ. ಸರಿ ಗುರುಗಳೇ. ಅರ್ಜುನ, ಅವ್ರು ಕೊಡೋ ಔಷಧವನ್ನು ಕುಡಿ. ನೆಮ್ಮದಿಯಾಗಿ ಸುಖವಾಗಿ ನಿದ್ದೆ ಮಾಡ್ತೀಯ. ಉರ್ಮಿಳಾ, ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಶತ್ರುನ ಹುಡ್ಕೊಂಡು ಬರೋದು ಸಿಂಹದ ಮೂಲ ಗುಣ. ಕೆಲವು ನಾಯಿ ನರಿಗಳು ತಮ್ಮನ್ನೇ ತಾವು ಸಿಂಹ ಅಂತ ಅನ್ಕೊಂಡ್ಬಿಡ್ತಾರೆ. ಶಾಸ್ತ್ರಿ, ನಿನ್ನ ಹಾರಾಟ ಕಿರ್ಚಾಟಕ್ಕೆ ಇಲ್ಲಿ ಯಾರು ಹೆದರೋದು ಇಲ್ಲ, ಬೆದರೋದು ಇಲ್ಲ. ನಿನ್ನನ್ನ ಹೆದರಿಸೋದಕ್ಕಾಗ್ಲಿ ಬೆದರಿಸೋದಕ್ಕಾಗ್ಲಿ ನಾನ್ ಬಂದಿಲ್ಲ. ನಾನು ನನ್ನ ಉದ್ದೇಶನ ಈಡೇರಿಸ್ಕೊಳ್ಳೋದಕ್ಕೆ ಶತಶತಮಾನಗಳ ಹಿಂದೆನೆ ಈ ಭೂಲೋಕಕ್ಕೆ ಬಂದು ಶಿಲಾಬಾಲಿಕೆಯಾಗಿ ಮಳೆ ಗಾಳಿ ಚಳಿ ಅಂದೆ ಒಣಗಿದ್ದೀನಿ. ಏನು ನಿನ್ನ ಉದ್ದೇಶ? ಕಂಡ ನಾಯಿ ನರಿಗಳಿಗೆಲ್ಲ ನನ್ನ ಉದ್ದೇಶ ಹೇಳೋ ಅಗತ್ಯ ಇಲ್ಲ. ನೀನ್ ನನಗೆ ನಾಯಿ ನರಿ ಅನ್ಬಹುದು. ಅದೇ ಪದನ ನಾನ್ ನಿನಗೆ ಉಪಯೋಗಿಸಿದ್ರೆ ನಿನಗೆ ಕೆಂಡದಂತ ಕೋಪ ಬರುತ್ತೆ ಅಲ್ವಾ? ನಿನಗೆಷ್ಟು ಸ್ವಾಭಿಮಾನ ಇದೆಯೋ ಅದಕ್ಕಿಂತ 10ರಷ್ಟು ನನಗಿದೆ. ಸ್ವಾಭಿಮಾನ ಇದೆ ಅಂತ ಬಾಯಿ ಬಡ್ಕೊಂಡ್ರೆ ಸಾಲದು. ಸ್ವಾಭಿಮಾನದಿಂದ ಬದುಕಬೇಕು. ದುರುದ್ದೇಶ ಇಟ್ಕೊಂಡು ಇನ್ನೊಬ್ಬರ ಬದುಕನ್ನ ಹಾಳು ಮಾಡೋದಲ್ಲ. ನೀನ್ ಓದೋ ಪುಂಗಿನಾದಕ್ಕೆ ತಲೆ ಆಡ್ಸೋದಕ್ಕೆ ತಲೆ ಕೆಟ್ಟ ನಾಗಿಣಿ ಅಲ್ಲ ನಾನು. ಊರ್ಮಿಳ, ನಾನು ಕಣ್ ಬಿಟ್ರೆ ಕಡಲು ಅಲ್ಲೋಲ ಕಲ್ಲೋಲ ಆಗತ್ತೆ. ಕೈ ಎತ್ತಿದ್ರೆ ಆಕಾಶ ಆದ್ರೂ ಹೋಗತ್ತೆ. ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಇನ್ನೂ ಆಗಾಯ್ತು. ನಿನ್ನ ಶಕ್ತಿಗಿಂತ ನಿನ್ನ ಪ್ರತಿಷ್ಠೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಹತ್ರ ವಾದ ಮಾಡಿ ನನ್ನ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಹೋಗೋ ನಿನ್ ದಾರಿ ನೋಡ್ಕೊಂಡು. ಹೋಗೋದು ನನಗ್ ಗೊತ್ತು. ಮೊದಲು ಅರ್ಜುನ್ ಎಲ್ಲಿ ಅಂತ ಹೇಳು. ಅರ್ಜುನ್ ಯಾಕೆ ಇಲ್ಲಿಗೆ ಬರ್ತಾನೆ? ಅವನಾಗೆ ಅವನ್ ಇಲ್ಲಿಗೆ ಬಂದಿಲ್ಲ, ನೀವೇ ಅವ್ರನ್ನ ಕರ್ಕೊಂಡ್ ಬಂದಿದ್ದೀರಾ. ನೀನ್ ಅಂದ್ಕೊಂಡಿರೋದು ಸುಳ್ಳು. ಅರ್ಜುನ್ ಇಲ್ಲಿಲ್ಲ. ಒಳ್ಳೆ ಮಾತಿಂದ ಹೇಳಿದ್ರೆ ನೀನು ಕೇಳಲ್ಲ ಅನ್ಸುತ್ತೆ. ಊರ್ಮಿಳಾ, ನೀನು ಹೇಗ್ ಕೇಳಿದ್ರು ಅರ್ಜುನ್ ಇಲ್ಲಿಲ್ಲ ಅನ್ನೋದೇ ಸತ್ಯ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಬಂಡ್ಗೆಟ್ಟ ದೇವರಿಗೆ ಬಂಡೆಗಲ್ಲಿನ ಪೂಜೆ ಅನ್ನೋ ಹಾಗೆ ನಿನ್ನ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಗುರುಗಳೇ, ನನ್ನ ಕಾಪಾಡಿ. ಗುರುಗಳೇ, ನನ್ನ ಕಾಪಾಡಿ. ಗುರುಗಳೇ, ನನ್ನ ಕಾಪಾಡಿ. ಗುರುಗಳೇ, ನನ್ನ ಕಾಪಾಡಿ.
ಈಗ ಅರ್ಜುನ್ ಎಲ್ಲಿದ್ದಾನೆ ಅಂತ ಹೇಳ್ತೀಯಾ? ಊರ್ಮಿಳಾ, ನೀನೇನೇ ಮಾಡಿದ್ರು ಅರ್ಜುನ್ ಆಶ್ರಮದಲ್ಲಿ ಇಲ್ಲ ಅನ್ನೋದೇ ಸತ್ಯ. ನಂಬಲ್ಲ. ಮನುಷ್ಯರು ನಂಬಿಕೆಗೆ ಅರ್ಹರಲ್ಲ ಅನ್ನೋದು ನನಗೆ ಗೊತ್ತು. ಗುರುಗಳೇ, ನನ್ನ ಕಾಪಾಡಿ. ಊರ್ಮಿಳಾ, ನನ್ನ ನಂಬು, ಅರ್ಜುನ್ ಆಶ್ರಮದಲ್ಲಿ ಇಲ್ಲ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರೆ ಅರ್ಜುನ್ ಅವ್ರು ಎಲ್ಲಿಗೆ ಹೋದ್ರು? ಅವರಾಗಿ ಅವರು ಎಲ್ಲಿಗೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಯಾರು ಅವ್ರನ್ನ ಇಲ್ಲಿಂದ ಎತ್ಕೊಂಡು ಹೋಗಿದ್ದಾರೆ. ಒಂದ್ ವೇಳೆ ಆ ಊರ್ಮಿಳ ಏನಾದ್ರೂ ಎತ್ಕೊಂಡು ಹೋಗಿರ್ಬೋದಾ? ಪರಮಾತ್ಮ, ಏನಪ್ಪಾ ಇದು? ಒಂದರ ಮೇಲೊಂದು ಪೆಟ್ಟನ್ನ ಕೊಡ್ತಾನೆ ಇದೆಯಾ? ನನ್ನ ಪ್ರೀತಿ, ನನ್ನ ರಕ್ಷಣೆಗೆ ನಿಂತವ್ರೆ ನನ್ನಿಂದ ದೂರ ಆಗ್ತಾ ಇದ್ದಾರೆ. ಹೀಗೆ ಆದ್ರೆ ಮುಂದೆ ನನ್ನ ಗತಿ ಏನು? ನನ್ನ ಅರ್ಜುನ್ ಅವ್ರನ್ನ ನಾನು ಎಲ್ಲಿ ಅಂತ ಹುಡ್ಕೋದು? ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಇಲ್ಲೇ ಎಲ್ಲೋ ಇದ್ದಾನೆ ಅನ್ನೋದು ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಊರ್ಮಿಳಾ, ಸುಳ್ಳು ಹೇಳಿ ಸಾಧಿಸಬೇಕಾಗಿದ್ದು ನನಗೇನು ಇಲ್ಲ. ಅರ್ಜುನ್ ಇಲ್ಲಿಲ್ಲ ಅಂದ್ರೆ ಅಮೃತನ್ ಜೊತೆ ಇರ್ಬೇಕು. ಅವನಲ್ಲೂ ಇಲ್ಲ. ಹಾಗಿದ್ರೆ ಇಲ್ಲೇ ಇರ್ಬೇಕು ತಾನೇ ಶಾಸ್ತ್ರಿ? ಅರ್ಜುನ್ಗೆ ಇಡೀ ಪ್ರಪಂಚದಲ್ಲಿ ನಮ್ಮ ಆಶ್ರಮ ಒಂದೇ ಜಾಗ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೆಯಲ್ಲ ಊರ್ಮಿಳಾ. ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಾತಿನ ಅರ್ಥ ಏನು? ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪ್ರಾಣ ಇಲ್ಲೊಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು.